ಹೆಂಗ ಇನ್ನೂ ಏನು ಇದು ಆಗಿಲ್ಲ, ಡಿಸ್ಕಷನ್ ಆಗಿಲ್ಲ. ಡಿಸ್ಕಷನ್ ಮಾಡೋಣಂತ. ಅಲ್ಲಲ್ಲ ನಾವಿಬ್ರಲ್ಲ, ಅಲ್ಲಿ ಸತ್ತೂರು ಮ್ಯಾನೇಜ್ಮೆಂಟ್ ಅದಾರಲ್ಲ ಮಂದಿ, ಅವ್ರ ಬಗ್ಗೆ ಇವತ್ತು ಏನು ವಿಚಾರ ಮಾಡ್ಲತ್ತಾರ ಅವ್ರು? ಅವ್ರದ್ದೇನಿಲ್ಲ, ಅವ್ರೆಲ್ಲ ಕ್ಲಿಯರ್ ಮಾಡೋಣ ಅಂತ ಹೇಳಕ್ ಕುಂತಾರ. ಅದಾತು. ಈಗ ಮತ್ತೆ ಇವ್ರಿಗೆ ಏನ್ ಮಾಡ್ತೀನಿ, ಬಸವರಾಜ್ ಅವ್ರಿಗೆ ಏನ್ ಹೇಳ್ಬೇಕು ಅವ್ರಿಗೆ? ನಾನೇನ್ ಹೇಳೋದು, ನನಗ್ ಗೊತ್ತೂ ಇಲ್ಲ ಅವ್ರು. ಅಲ್ಲ ಅಲ್ವೋ ಮರ್ಯ, ಈಗ ಅವ್ರೇನಂತಾರ, ಒಂದೇ ಸೆಕೆಂಡ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with. ಹಲೋ. ಅದು ಈಗ ನಂದು ಏನು ವಿಚಾರ ಅಂದ್ರ, ಅದೇನ್ ಪದ್ಧತಿ ಅದಲ್ಲ ಅದು ಫಾಲೋ ಮಾಡ್ಬೇಕು ಬೇಸಿಕಲಿ. ಅವ್ರ ಲೀಗಲ್ ಪತ್ರ ಕಳ್ಸಾರ ನಿನಗ, ನೀ ಅವ್ರಿಗೆ ರಿಪ್ಲೈ ಮಾಡ್ತಿ. ಅದೇನ್ ಸಿಸ್ಟಮ್ ಅದಲ್ಲ. ರಿಪ್ಲೈ ಏನ್ ಬೇಡ ಅನ್ಕೋತೇನೆ ನಾನು. ರಿಪ್ಲೈ ಏನು ಬೇಡ ಅಂದ್ರೆ ನಿಮ್ಮವ್ರ ಮಂದಿದವ್ರು ಏನು ರೊಕ್ಕ ಕೊಡಂಗಿಲ್ಲ ಅವ್ರು. ನಾ ಮತ್ತೆ ಬಿಜೆಪಿ ಪಾರ್ಟಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ನೋಡ್ಕೊಂಡು ನಿಮ್ಮ ಜೋಡಿ ಮಾತಾಡಿಸಿ ಮತ್ತ ರಾಮಾಯಣ ಮಹಾಭಾರತ ತೆಗಿಬೇಕನ ಹಿಂಗ? ಇಲ್ಲ ನೀನ ಮಾತಾಡೋರಿಗೆ, ಬಸವರಾಜ್ ಅವ್ರಿಗೆ ಏನಂತ ಅಂಡರ್ಸ್ಟ್ಯಾಂಡಿಂಗ್ ಆಗೈತ್ರಿ. ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ, ಆ ಲೀಗಲ್ ನೋಟಿಸ್ ಕ್ಯಾನ್ಸಲ್ ಮಾಡೋಣ, ಕ್ಲೋಸ್ ಆಗತ್ತದ ಅಂತ ಹೇಳ್ಬಿಡ ಅಷ್ಟೇ. ಹಂಗ ನಾ ಹೇಳಿದ್ರೆ ಮುಗೀತು. ಹಂಗ ಅಂದ್ರೆ ರೊಕ್ಕನು ಬರಂಗಿಲ್ಲ, ಏನು ಬರಂಗಿಲ್ಲ. ಅವ್ರು ನಿನ್ ಮೇಲೆ ಕೇಸ್ ಹಾಕ್ತೀನಿ FIR ಅಂತ 108 ಅನ್ಲಿರ್ತಾರ ನಿನ್ನ ಹಿಡ್ಕೊಂಡು ಬೇಸಿಕಲಿ. ನೀ ಅಂತ FIR ತಲಿ ಬೋಳಿಸ್ತು. FIR ನೀನ್ ಏನ್ ಮಾಡಂಗಿಲ್ಲ, ಯಾರು ನಿಮ್ ಮಂದಿದವ್ರು ಇರ್ತಾರಲ್ಲಿ, ನೀ ಬರೇ ಮುಂದಿಂದ ಮಾತಾಡ್ತಾರ ಅಷ್ಟೇ. ಮಾಡೋ ಡಿಸ್ಕಷನ್ ಬೇರೆ ಇರೋದಲ್ಲಿ ಬೇಸಿಕಲಿ, ಗೊತ್ತಾಗ್ಲಾ? ಈ ಸಿಸ್ಟಮ್ ಎಲ್ಲರಿಗೂ ಗೊತ್ತದ ಮಾರ. ಇದು ಏನ್ ಡಿಸ್ಕಷನ್ ಏನ್ ಮಾಡೋದದ? ನಾ ಇಲ್ಲೊಬ್ರು ಪಾರ್ಟಿದವ್ರು ಹಿಡ್ಕೊಂಡು ಮಾತಾಡಿದ್ರು ಅವ್ರು ಅದಂತಾರ, ನಾವ್ ನಿಲ್ತೀವಿ ಮಾತಾಡ್ತೀವಿ, ನೀವು ಸೈಡ್ ಅಂತಾರ, ನಮಗ್ ಇಷ್ಟ ಕೊಟ್ರ ಅಂತಾರ. ಅಷ್ಟೇ ಡಿಫ್ರೆನ್ಸ್. ಎಲ್ಲರಿಗೂ ಗೊತ್ತದ ಸುದ್ದಿ, ಗೊತ್ತಿಲ್ಲ? ನಿನ್ ಸಿಸ್ಟಮ್ ಬಗ್ಗೆನೂ ಗೊತ್ತದ, ನನ್ ಸಿಸ್ಟಮ್ ಬಗ್ಗೆನೂ ಗೊತ್ತದ. ಬಸವರಾಜ್ ಅವ್ರ ಎಷ್ಟು ಚಾರ್ಜ್ ಮಾಡಂತಾರ ಈಗ ಬಸವರಾಜ್ ಅವ್ರ ನಿನಗೆ? ಅವರು ರೊಕ್ಕದ ಮಂದಿ ಅಲ್ಲ, ರೊಕ್ಕ ಅಂತೂ ಬೇಕು, ಗೊತ್ತಲ್ಲ? ಎಷ್ಟು ಬೇಕಣ್ಣ ಅಂತಾರ ಅವ್ರು. ಏನು ಕೇಳಿಲ್ಲ, ನೀವು ಮನ್ಸಿಗೆ ಇಂಟ್ರೆಸ್ಟ್ ಬಂದಂಗ್ ಕೊಡ್ರಿ ಅಂತ ಅಂದಾರ ಅವ್ರು. ಹೆಂಗ? ಅದು ಒಂದಿಲ್ಲ ಆಕ್ಚುಲಿ. ಹಂಗ ಕೆಲ್ಸ ಇರ್ಬೇಕಂತೇನ ಅಂದ್ರೆ ನೆಟ್ವರ್ಕ್, ಪ್ರಾಪರ್ ನೆಟ್ವರ್ಕ್, ಗೊತ್ತಲ್ಲ? ಈಗ ನಾನು ಇಲ್ಲಿ ಮಠದಾಗ ಹೋಗಿ ಅಸೋಸಿಯೇಟ್ ಆದಂದ್ರ ನಂದೆಲ್ಲ ಅಮೌಂಟ್ ನಾನು ಕೊಡ್ತೀನಿ, ಅವ್ರ ಮ್ಯಾನೇಜ್ಮೆಂಟ್ ಮಾಡ್ತಾರ. ಇಲ್ಲಪ್ಪ ಅಂತಂದ್ರೆ ನಾನ್ ಏನಂದ್ರೆ ನನ್ ಕಡೆ ಎಷ್ಟು ಇಟ್ಕೋಬೇಕು ನಾ ಇಟ್ಕೋತೀನಿ, ಡೊನೇಷನ್ ಅಂತ ಎಷ್ಟು ಕೊಡ್ಬೇಕು ಕೊಡ್ತೀನಿ, ಅದರ್ಲಿಂದ ಎಷ್ಟು ಸರ್ವಿಸಸ್ ಬರ್ತದ ಬರ್ತದೆ. ಬ್ಯಾಂಕ್ ಆದ್ರೂ ಅದ ಮಾಡ್ತಾರ ಕೆಲಸ. 5 ಲಕ್ಷ ಇಡ್ರಿ ನಮ್ ಕಡೆ, ನಿಮಗೆ ಏನೇನ್ ಸರ್ವಿಸಸ್ ಬೇಕು, ಏನೇನ್ ಇದು ಮಾಡ್ಬೇಕು, ಮನಿ ಸಾಫ್ ಸಫಾಯಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಡ್ತೀವಿ ನಿಮ್ಗ. ಇಂಟ್ರೆಸ್ಟ್ ಬದ್ಲಿ ಇದ್ರ ಥ್ರೂ ಕೊಡ್ತೀವಿ. ಹಿಂಗ 108 ಡಿಸ್ಕಷನ್ ಎಲ್ಲರಿಗೂ ಗೊತ್ತು. ನೀವು ಕ್ಯಾಶ್ ಕೊಡ್ಬೇಡ್ರಿ, ಯೂಸ್ ಮಾಡ್ಬೇಡ್ರಿ, ಸರ್ವಿಸಸ್ ಡೈರೆಕ್ಟ್ ತಗೋರಿ, ಇದೆಲ್ಲರಿಗೂ ಗೊತ್ತು. ಹೌದು. ಈಗ ಆನ್ಲೈನ್ ಬಂದಿದ್ದಕ್ಕ ಅದ್ ಏನಾಗ್ಯದಪ್ಪ ಅಂತಂದ್ರ ಕ್ಯಾಶ್ ಮ್ಯಾನೇಜ್ಮೆಂಟ್ ಚುಚ್ಚಿದಂಗ ಆಗ್ಯದ ಬೇಸಿಕಲಿ. ಯಾಕಂದ್ರ ಬ್ಯಾಂಕ್ ಟು ಬ್ಯಾಂಕ್ ಬಿಸ್ನೆಸ್ ನಡೆಯೋದ ಕ್ಯಾಶ್ ಮೇಲೆ, ಇಂಟ್ರೆಸ್ಟ್ ಮೇಲೆ. ಎಲ್ಲ ಬ್ಯಾಂಕ್ ಟು ಬ್ಯಾಂಕ್ ಬ್ರಾಂಚಸ್ ನಡಕೆ ನಡೀತವಲ್ಲ, ಎಲ್ಲ ಕ್ಯಾಶ್ ಮೇಲೆ ನಡೆಯೋದು. ನಮಗ ಏಜೆನ್ಸಿ ಇಷ್ಟು ಕ್ಯಾಶ್ ಅದ, ಎಷ್ಟು ಇಂಟ್ರೆಸ್ಟ್ ಮೇಲೆ ಕೊಡ್ತೀರಿ ಅಂತ ಕೇಳ್ತಾರ. ಅವಾಗ ಅದು ಟೈಪ್ ಆಗ್ತವ ಅಲ್ಲಿ ಕೆನರಾ ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಾಗ. ಹಿಂಗ SBI ಅದಕ್ಕೆ ಏನಪ್ಪಾ ಅಂದ್ರೆ ಅವ್ರದ್ದು ನೆಟ್ವರ್ಕ್ ಚಲೋ ಅದ. ಅವ್ರ ಏನಪ್ಪಾ ಅಂದ್ರೆ ಸ್ಟಾಲ್ ಹಾಕೋತ ಹೋಗ್ತಾರ ತಮ್ಮ ಮನ್ಸಿಗೆ ಬಂದ ರೊಕ್ಕ ಮನಾರ ಚಲೋತ್ನಾಗೆ ಗಾಜಾರ. ನೆಟ್ವರ್ಕ್ ಚಲೋ ಅದ, ರೊಕ್ಕ ಚಲೋ ಅಂದ್ರೆ ನೆಟ್ವರ್ಕ್, ಅಕ್ಕಿ ಬ್ಯಾಳಿ ಅದ ಅಲ್ಟಿಮೇಟ್ಲಿ ಪೆಟ್ರೋಲ್ ಎಲ್ಲ ಅಲ್ಲಿಗೆ ಬರ್ತದಲ್ಲ ಕಡಿಗೆ ಲಾಸ್ಟಿಗೆ. ನೋಟ್ಲಿಂದ ಏನ್ ಮಾಡ್ತಾರೆ,
ಹೌದು. ಏನ್ ಮಾಡ್ತಾರ ಅಲ್ಟಿಮೇಟ್ಲಿ ಇದು. ಸೊ ಈಗ ಏನಂದ್ರ ನಂದ್ ಏನ್ ವಿಚಾರ ಅದ ಅಂತಂದ್ರ ಇದು ಇಶ್ಯೂ ಬಗೆಹರಿಸ್ಬೇಕು ಬೇಸಿಕಲಿ. ಈಗ ಬಸವರಾಜ್ ಅವ್ರ ಹಿಂದ್ ಸರಿದ್ರೆ ಬಗೆಹರಿತೈತಿ ನೋಡಲ್ಲ. ಅವ್ರ ಹಿಂದ್ ಸರಿ ಬಿಡ್ಲಿ, ನೀ ಹಿಂದ್ ಸರಿ ಬಿಡ್ಲಿ, ಅದು ಸುಳ ಶುಂಠಿ ನನಗ್ ಬಿಟ್ಟಿನ. ಈಗ ನಾ ಸೀದಾ ಏನಪ್ಪಾ ಅಂದ್ರೆ ಆಗ್ಲಿಲ್ಲಪ್ಪ ಅಂದ್ರೆ ಸೀದಾ ಆರ್ಮಿ ಕರೆಸ್ಬೇಕಂತ ಕೂತಿನ ಸತ್ತೂರ್ದವ್ರಿಗೆ ಕೇಸ್ನಾಗ. ಸೀದಾ ಏನೂ ಇಲ್ಲ, ಮಿಜಿ ಇಲ್ಲ, ಏನಿಲ್ಲ, ಡೈರೆಕ್ಟ್ ಆರ್ಮಿ ಕರ್ಸೋದು. ನೀವ ನೆಗೋಷಿಯೇಟ್ ಮಾಡಿರ್ ಬಂದಿ ಅಂತಂತಿನ. ಬಿಜೆಪಿ ಕಾಂಗ್ರೆಸ್ ಯಾರು ಸಿಗ್ಲಿಲ್ಲಪ್ಪ ಅಂದ್ರ ಡಿಸ್ಟ್ರಿಕ್ಟ್ ನಾಗ, ಧಾರವಾಡನಾಗ ಪ್ರಹ್ಲಾದ್ ಜೋಶಿ ಒಬ್ರು ಅವ್ರಿಗೆ ನೋಡ್ಲಿಕತ್ತೀನ, ಹೇಳಿಕತ್ತೀನಿ. ಪೊಲಿಟಿಕಲ್ ಅಲಯನ್ಸ್ ಮಾಡ್ಬೇಕು ಅಷ್ಟೇ. ಅಷ್ಟೇ ಅಲ್ಲಿಗೆ ಬರ್ತದ. ನನಗೇನಪ್ಪಾ ಇಂಟ್ರೆಸ್ಟ್ ಏನಿತ್ತಪ್ಪ ಅಂದ್ರೆ ಲೀಗಲ್ ಮುಗಿಸ್ಬೇಕಂತ ಇಂಟ್ರೆಸ್ಟ್ ಇತ್ತು ನಂದು. ಅದು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಮೊದಲು ನಿಂದ ಮುಗಿಸ್ಬೇಕಂತಿತ್ತು. ಡ್ಯಾಡಿಲಿಂದ ಅಂತ ಬಂತು ಯಾವ್ದು ಜಲ್ದಿ ಆಗ್ತದ ಅದು ಅಂತೇಳಿ. ಆಮೇಲೆ ಇವೆಲ್ಲ ಊಸೂರು ಊಟ ಹಿಡ್ದಿನ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಸಂಬಂಧ ನಮ್ದು ನಿಮ್ದು ಅಲ್ಲಿ ಸತ್ತೂರು ಮಂದಿ ಕೆಡಬಾರ್ದು. ಯಾಕಂದ್ರೆ ಈಗ ಹಂಗ ಮಾಡೋಣ. ಈಗ ಏನ್ ಹೇಳಿದಲ್ಲ ಹಂಗ ಮಾಡೋಣ. ಅದು ಎಂದೂ ಆಗಂಗಿಲ್ಲ. ಅಲ್ಲಿ ಸಾಫ್ ಸಫಾಯಿ ನಿಮ್ ಮನಿ ಎಲ್ಲ ಸಾಫ್ ಸಫಾಯಿ ಮಾಡಿ, ಅಲ್ಲಿ ಕಾಲನಿ ಗತ್ಲೆ ಮಾಡಿ, ಅಲ್ಲಿ ಸ್ಟಾಲ್ ಗೀಲೆಲ್ಲ ಹಾಕ್ಯಾರ ಅಂಗಡಿಗಳು. ಅದು ಸಿಸ್ಟಮ್ ಅದು ಗೊತ್ತಾಗ್ಯದ. ಇನ್ನಿಂದೆಲ್ಲ ಗಿಮ್ಮಿ ಯಾಕಡೆ ಕಸಿರೋರು ಮಾರಿರ ಏನ್ ಮಾಡಿರೋದು ಏನೋ ಮಾಡಿರ್ಬೋದು. ನಿಮ್ ಎಮ್ಮೆ ಇದ್ವಲ್ಲ 2 ಎಮ್ಮೆ ಏನದು ಅದಿದ್ರ ಚಲೋ ನನಗೆ ಯೂಸ್ ಆಗ್ತದ. ಚಲೋ ರಾ ಮಿಲ್ಕ್ ಸಿಕ್ತದಲ್ಲ ಅಲ್ಲಿ ಬಂದ್ರೆ. ನಿನಗೆ ರೊಕ್ಕ ಕೊಟ್ರಿ ಎಲ್ಲೂ ರಾ ಮಿಲ್ಕ್ ಸಿಗಂಗಿಲ್ಲ. ಎಲ್ಲ ಬೆಣ್ಣೆ ತಗೊಂಡು ತುಪ್ಪ ತಗೊಂಡು ಆಮೇಲೆ ಉಳಿದಿದ್ದು ಕೊಡ್ತಾರ ನಿಮಗೆ. ಅದ್ರ ಮೇಲೆ 700 ರೂಪಾಯಿ ತಗೋತಾರ ಮತ್ತೆ. ಅದು ರಿಟರ್ನ್ ಎಲ್ಲರಿಗೂ ಗೊತ್ತದಪ್ಪ. ಅದು ಇದ್ದಿದ್ರು ವೈಟ್ ಚಲೋ ಇತ್ತು. ಅದು ಪ್ರೈವೇಟ್ ಮಾಡ್ತಿದ್ರು ಬರಬರ್ಸಿ ಪ್ಯಾಕೆಟ್ ಚಲೋತ್ನಾಗ ರಾ ಮಿಲ್ಕ್ ಕೊಡ್ತಿದ್ರು ಅವ್ರು. 50 ರೂಪಾಯಿ ಅರ್ಧ ಲೀಟರ್ ತಗೊಂಡ್ರು, 40 ರೂಪಾಯಿ 35 ರೂಪಾಯಿ ಅರ್ಧ ಲೀಟರ್ ತಗೊಂಡ್ರು ಪ್ರಾಪರ್ ಮಿಲ್ಕ್ ಕೊಡ್ತಿದ್ರು ಅವ್ರು. ನಾ ಉಬ್ಬಿದ್ದೇನ ಅಲ್ಲಿ ಸಮೀರ್ ಮನೆಯಾಗಿದ್ದಾಗ ಹೋಗಿದ್ನಲ್ಲ. ಇಲ್ಲಿ ಗಂಟಲು ತಳಗ ಬಾವು ಬರ್ಲಿಕತ್ತಿತ್ತು ಕುಡ್ದು ಫ್ಯಾಟ್ ಡಿಪಾಸಿಟ್ ಆಗ್ಲಿಕತ್ತಿತ್ತು ಅಲ್ಲಿ. ಸೊ ಹಿಂಗಿರ್ತದ. ಸೊ ಈಗ ಹೆಂಗಂದ್ರ ನಂದು ಪ್ಲಾನ್ ಏನಪ್ಪಾ ಅಂದ್ರ ರೊಕ್ಕ ನನ್ನ ಅಕೌಂಟಿಗೆ ನನ್ನ ಹೆಸರಿಗೆ ಬರ್ಬೇಕು ಬೇಸಿಕಲಿ. ಅವರು ಈಗ 18% ಅಂತ ಹಾಕ್ಲಿಕತ್ತಾರ ಬೇಸಿಕಲಿ SBI ದವ್ರ ಮೇಲೆ. ನೀನು ನಿಮ್ ಮಂದಿದವ್ರು ಬರಂಗಿಲ್ಲ ಈಗ. ಅದು ಫೈಟ್ ನೆಕ್ಸ್ಟ್ ಲೆವೆಲ್ ಹೋಗ್ಯದ ಈಗ ಬ್ಯಾಂಕ್ ಲೆವೆಲ್. ನಿಂದ ಏನಂದ್ರ ನಿನ್ ತುರ್ಲಿಂದ ಬಗೆಹರಿಸ ಅಂತ ಅಂತಾರ ಅಷ್ಟೇ. ಇಲ್ಲಪ್ಪ ಇವ್ರು ಫಾಸ್ಟ್ ಮಾಡ್ಲಿಲ್ಲಪ್ಪ ಮತ್ತೊಬ್ರು ಫಾಸ್ಟ್ ಮಾಡೋರು ಹಿಡಿತೀನ ಅಷ್ಟೇ. ಯಾರು ಸಿಗ್ತಾರ ಅವ್ರಿಗೆ ಹಿಡಿಯೋದು ಹೆಂಗ. ಲೀಗರ್ ಇರ್ಲಿ ನಾನ್ ಲೀಗರ್ ಇರ್ಲಿ ಏನ್ರ ಇರ್ಲಿ ಹೆಂಗ. ಮತ್ ಹಿಂಗದ ವಿಚಾರ. ನಂದೇನಪ್ಪಾ ಅಂತಂದ್ರ ಇವ್ರ ಥ್ರೂನ ಮುಗಿಸೋಣ ಅಂತ ನಂದು ಇಂಟ್ರೆಸ್ಟ್ ಅದ. ಯಾಕಂದ್ರ ಅವ್ರದ್ದು ಇವ್ರು ಬೇಡ ಬೇಡ ಅಂತ ನಾನು. ಇವ್ರು ಬೇಡ ಅಂದ್ರೆ ನೀ ಬರಂಗಿಲ್ಲ, ನಿಮ್ ಮಂದಿದವ್ರು ರೊಕ್ಕ ಕೊಡಂಗಿಲ್ಲ. ನೀ ಬರೋದಲ್ಲ ರೊಕ್ಕ ಬೇಕು ಫಸ್ಟ್, ಆಮೇಲೆ ನೀ ಬಾ. ಅದು ಬರ್ತೈತಿ ಇದು ಆಕೈತಿ. ಅದು ಆಗಂಗಿಲ್ಲ, ನೀನು ಬರಂಗಿಲ್ಲ, ಎರಡು ಬರಂಗಿಲ್ಲ. ಈಗ ಅದು ಈಗ ನಾ ಧಾರವಾಡ ಮೂವ್ ಆದ್ರಷ್ಟ ರೊಕ್ಕ ನನ್ನ ಅಕೌಂಟಿಗೆ ಬರ್ತವ ಅಂತ ಅನ್ಲಿಕತ್ತಾರ ಒಬ್ರು ಸ್ವಲ್ಪ ಮಂದಿ ಇಂಡೈರೆಕ್ಟ್ ಆಗಿ. ಈ ವ್ಯವಹಾರ ಮಾಡಿ ನಮ್ದು ಹಂಗ ಪದ್ಧತಿ ಇಲ್ಲ. ಹಂಗಿಲ್ಲ ಈಗ ಹಂಗಾಗಿದ್ದಕ್ಕೆ ಅಲ್ಲಿ ಸಿಕ್ಕೊಂಬುದು ಬೆಂಗಳೂರು ನೆಟ್ವರ್ಕ್ ಆ ನೆಟ್ವರ್ಕ್ 108 ಲಫಡ ಹಿಂಗ. ಬ್ಯಾಂಕ್ದವ್ರಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಾಗ ನಾ ರೊಕ್ಕ ಇಟ್ಟಿದ್ರ ಕರೆಕ್ಟ್ ಆಗಿ ಪದ್ಧತಿ ಸೇರಿ ಆಗ್ತಿತ್ತು. ಯಾಕಂದ್ರೆ ನಾ ಬೆಂಗಳೂರ್ಲಿಂದ ಗುಲ್ಬರ್ಗಲಿಂದ ಬೆಂಗಳೂರು 4 ಲಕ್ಷ ಟ್ರಾನ್ಸ್ಫರ್ ಮಾಡಿಸಿದ್ದೇನೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಲಿ. ಒಂದು ಪ್ರಾಬ್ಲಮ್ ಆಗಿಲ್ಲ, ಒಂದ್ ಇಂಚು ಪ್ರಾಬ್ಲಮ್ ಆಗಿಲ್ಲ ನಂದು. ಅದು ಬೇರೆ ಕೋಆಪರೇಟಿವ್ ನಾಗ ನೀನು ರೊಕ್ಕ ತಗೊಂಡು ಹೋಗು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಕಳವಿಲಿ ಮಾಡು, ಹುಡುಕಿಯಾಡಿ ಹುಡಿತಾರ ನಿನಗ. ಹುಚ್ಚನಾಯಿ ಹೊಡೋಂಗ್ ಹುಡಿತಾರ ಹುಡುಕಿಯಾಡಿ. ನೀನು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂದ್ರ ಕೋಆಪರೇಟಿವ್ ಅಲ್ಲಿ ಸಮಾಜದ್ದು ಚಿಟ್ ಫಂಡ್ ಅವೆಲ್ಲ ಫಡ ಮಾಡಿ ಆಗ್ಯಾವಲ್ಲ ಕೇಸಸ್ಗಳು ಮುಂಬೈ ರೊಕ್ಕದ ಕೇಸ್ಗಳು. ಹುಚ್ಚನಾಯಿ ಹೊಡದಂಗ್ ಹುಡಿತಾರ. ಹುಚ್ಚನಾಯಿ ಬೆನ್ನ ಹತ್ತು ಹುಚ್ಚನಾಯಿ ಹೊಡದಂಗ್ ಹುಡಿತಾರ. ಗೊತ್ತಿಲ್ಲ ಬೇರೆ ಹೇಳಿದ್ದು ಕೇಳಿ ಮಾಡ್ತಾರಲ್ಲ ಮಂದಿ. ಆಗ್ಯಾವ ಕೇಸ್ ಭಾಳ ಆಗ್ಯಾವ. ಹುಚ್ಚನಾಯಿ ಗೊತ್ತಿಲ್ಲ ಹಂಗಿರ್ತಾವ ಕೇಸಸ್. ಅಲ್ಲಿ ಮುಂಬೈನಾಗಂತೂ ಬರೀ ಇವಲ್ಲ ಫಡ ಕಿಡ್ನಿ ರೊಕ್ಕದ ಸಂಬಂಧ ಕಿಡ್ನಿ ಮಾರ್ತಾರ ಮರ 2 ಲಕ್ಷಕ್ಕ. ಆರ್ಗನ್ ಕಟ್ ಮಾಡಿ ತಗೋರಿ ರೊಕ್ಕ ಕೊಡ್ರ ಅಂತಾರ. ಯಾಕಂದ್ರೆ ಅವ್ರ ರೊಕ್ಕದಿಂದ ಬಿಸ್ನೆಸ್ ನಡೀತದ ಅಲ್ಲಿ ಅವ್ರದ್ದು ಪೆಟ್ರೋಲ್.
ಗೊತ್ತದು ಇದು ಪ್ರಾಕ್ಟಿಕಲ್ ಸಮಾಜ ಆಕ್ಚುಲಿ. ಹೌದು ಹೌದು. ಅದಕ್ಕ ನೀ ಸೇಫ್ ಇರಪ್ಪ, ಇವು ಇಂಥವ್ ಲಫಡಾನ ಬೀಳ್ಬೇಡ ಅಂತ ಅಂದಿದ್ದು ಎದಕ್ಕಂದ್ರ ಇವು, ಯಾಕಂದ್ರೆ ಇವು ಪ್ರಾಕ್ಟಿಕಲ್ ಅವ ಇವು ಜಗತ್ನಾಗ. ನಾ ಹೇಳಿನಿ, ನೀನು ಕೇಳುವಲ್ಲಿ, ಯಾಕಂದ್ರೆ ನಿನ್ ಟೀಮ್ ಅಲ್ಲಿ ಸ್ಟ್ರಾಂಗ್ ಅದ, ನನ್ ಟೀಮ್ ಸದ್ದ ವೀಕ್ ಅದ. ಟುಕುಡಕ್ ಗೈಡ್ ಇದ್ದಂಗ. ಇಲ್ಲ ಇಲ್ಲ ಇಲ್ಲ, ಏನ್ ಸ್ಟ್ರಾಂಗ್ ಇಲ್ಲ, ಎಲ್ಲ ಒಂದೇ. ನನ್ ಟೀಮು ನಿಂದ, ನಿನ್ ಟೀಮು ನಂದ, ಎಲ್ಲ ಇಬ್ರದು ಅಷ್ಟ. ಅದು ಒಂದೇ ಇರ್ಬೇಕಂದ್ರೆ ಫಸ್ಟ್ ರೊಕ್ಕ ನನ್ನ ಹೆಸರಿಗೆ ಆಗ್ಬೇಕು, ಇಂಟ್ರೆಸ್ಟ್ ಬರ್ಬೇಕಾಯ್ತು. ನಾನು ಇಲ್ಲಿ ರೊಕ್ಕ ಕೊಟ್ಟು ಬೆಣ್ಣಿ ತಂದು ಹಾಲು ತಂದು ಚಲೋತ್ನ ಬೆಣ್ಣಿ ತರ್ಬೋದಾಗಿತ್ತು. ಅಟ್ಲೀಸ್ಟ್ ಬೆಣ್ಣಿನೂ ತರಲಾರ್ದಂಗ್ ವಿಚಾರ ಮಾಡ್ಲಿಕತ್ತೀನಿ. ಈಗ ತರ್ಬೇಕು ತರಬಾರ್ದಂತ ವಿಚಾರ ಮಾಡ್ಲಿಕತ್ತೀನಿ. ಬೆಣ್ಣಿ ಪ್ಯೂರ್ ಅದ, ರೊಕ್ಕ ಬೇಕಲ್ಲ, ನನ್ ರೊಕ್ಕ ಸಿಕ್ಕೊಂಬುದು ಅಲ್ಲಿ ಗೊತ್ತಲ್ಲ. ಮತ್ತೆ ಅಲ್ಲಿ ಸಿಗಿಸ್ಕೊತಾರ, ಮತ್ತೆ ಹೆಂಗ್ ತಗೊಲಿಕ್ ಆಗ್ತದ? ಆಬ್ವಿಯಸ್ಲಿ ರೊಕ್ಕ ಇದ್ರೆ ಈಗ ಖರ್ಚು ಆಗ್ಬೇಕು, ರೊಕ್ಕ ಇಲ್ಲ ಅಂದ್ರೆ ಹೆಂಗ್ ಹೌದು. ಈಗ ಅದಕ್ಕ ನಮ್ದು ಪ್ಲಾನ್ಸ್ 108 ಹಾಕಿವ್ ನಾವು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಓಲ್ಡ್ ಫ್ಯಾಷನ್ ಟ್ರೆಡಿಷನಲ್ ಬ್ಯಾಂಕಿಂಗ್ ಮಾಡ್ಬೇಕಂತ ಕೂತಿನ. ಅವ್ರ ನೆಟ್ವರ್ಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಧಾರವಾಡನಾಗೂ ಅದ, ಬೆಂಗಳೂರಿನಾಗೂ ಅದ. ಬೆಂಗಳೂರಿನ 2 ಬ್ರಾಂಚ್ ನೋಡಿದ್ದೆ ನಾ. ಬನಶಂಕರಿನಾಗೂ ನೋಡಿದ್ದೆ, ಕೋರಮಂಗಲನಾಗೂ ನೋಡಿದ್ದೆ, ಇಲ್ಲೂ ನೋಡಿದ್ದೆ. ನಾ ಎಲ್ಲಿದ್ದೆ ಅಲ್ಲೇ ಬ್ರಾಂಚ್ ಹಾಕ್ಯಾರಲ್ಲಿ ಇದ್ವು. ಇಂಡಿಯಾನಾಗ ಎಷ್ಟು ಬ್ಯಾಂಕ್ಸ್ ಇಲ್ಲ? ಅದು ಎಲ್ಲಾ ಬಿಟ್ಟು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬರ್ಬೇಕ? ಅದು ಕೋರಮಂಗಲನಾಗ, ಅದು ಮತ್ತೆ ಬನಶಂಕರಿ ಒಳಗ ಪ್ರಾಪರ್. ಮತ್ತ ಒಂದು ಸೆಮಿ ಪ್ರಾಪರ್ ಕೋರಮಂಗಲನಾಗ, ಒಂದು ಪ್ರಾಪರ್ ಬ್ಯಾಂಕ್ ಬನಶಂಕರಿನಾಗ. ಯಾಕಪ್ಪ ಅಂತಂದ್ರೆ ಅಲ್ಲಿ ಗೊತ್ತಿರ್ತದ, ಅಲ್ಲಿ ರೊಕ್ಕದ ವ್ಯವಹಾರ ನಡೀತು ಅಂತ ಹೇಳಿ ಕರೆಕ್ಟ್ ಆಗಿ. ಎಲ್ಲಾ ರೊಕ್ಕ ಯೂಸ್ ಮಾಡಂಗಿಲ್ಲ, ತಮ್ಮ ನೆಟ್ವರ್ಕ್ ನಾಗ ಅಲ್ಲೇ ಮುಗಿಸ್ಕೊಂಡ್ ಬಿಡ್ತಾರ, ಅಲ್ಲಿ ರೊಕ್ಕ ಇಟ್ಕೋತಾರ. ಇದು ಕನ್ಸೆಪ್ಟ್ ಎಲ್ಲರಿಗೂ ಗೊತ್ತದ. ನನಗೆ ಏನಪ್ಪಾ ಅಂದ್ರೆ ಈಗ ನನ್ನ ಹೆಸರಿಗೆ ಆಗ್ಬೇಕು, ಅದು ಫಸ್ಟ್ ಇಂಪಾರ್ಟೆಂಟ್ ಅದ. ಅದು ನಿನ್ ಥ್ರೂಲಿ ಮಾತಾಡ್ಸ್ಲಿಕ್ಕೆ ಹಚ್ಚಿಸ್ತಾರ, ಅದು ಸುಮ್ನೆ ಹಿಂಗ ದುಃಖಿಸ್ತಾರ, ಅದು ಆಗ್ಲಾರ್ದ ಕೆಲ್ಸಗಳು ಗೊತ್ತಲ್ಲ. ಈಗ ಅದು ನೀನು ನೋಟಿಸ್ ಮುಟ್ಟಿಲ್ವ? ಹೆಂಗ ಎಕ್ಸಾಕ್ಟ್ಲಿ ಏನಾಗ್ಯದು? ಮುಟ್ಟದ. ನಾ ಬಸವರಾಜ್ ಜೋಡಿ ಮಾತಾಡ್ತೀನಿ. ಏನಂತಂದ್ರೆ ಅವ್ನಿಗೆ ಸುನೀಲ್ ನಮ್ ಫ್ರೆಂಡ್ ಮುಟ್ಟದ ಅಂತ ಕನ್ಫರ್ಮೇಶನ್ ಸಿಕ್ಕದ ಅಂತ ಹೇಳ್ತೀನಿ. ನಾನ್ ನೋಡಪ್ಪ ಇದ್ದಿದ್ದಂಗೆ ಹೇಳ್ಬೇಕು ನನಗೆ, ಅದು ಇಂಪಾರ್ಟೆಂಟ್ ಅದ. ಬಸವರಾಜ್ ಒಂದ, ನೀನು ಒಂದ, MS ಪಾಟೀಲ್ ಒಂದ. ಯಾಕಂದ್ರೆ ಅಲ್ಟಿಮೇಟ್ಲಿ ನನಗೆ ಏನಾಗಬೇಕಾಗ್ಯದಂದ್ರೆ ವ್ಯವಹಾರ ಕರೆಕ್ಟ್ ಆಗ್ಬೇಕಾಗ್ಯದ ನಂಗೆ ಬೇಸಿಕಲಿ. ಗೊತ್ತಲ್ಲ, ಮುಚ್ಚು ಮರಿ ಇಲ್ಲ. ಸಂಬಂಧ ಕೆಡಲೋರ್ದಂಗ ಎಷ್ಟೋ ಮಂದಿ, ಬಹಳಷ್ಟು ಮಂದಿ ಮಾಡ್ಕೊಂಡ್ರ ಸಂಜೋತ. ಎಲ್ಲಿಂದ ಸಂಜೋತ ಮಾಡ್ಕೊಂಡ್ ಮಾಡ್ಯಾರ. ಅದು ನೀವ್ ಮಾಡ್ಲಿಲ್ಲ ಅಂದ್ರೆ ನಿನ್ ಮೂರ್ಖತನ, ಅಲ್ಲಿದೋರ್ ಮಂದಿ ಮೂರ್ಖತನ. ಅದು ಹುಚ್ಚ ಪ್ಯಾಲಿಗಳು ಅಷ್ಟೇ. ಇಲ್ಲಪ್ಪ ನಾವು ಹುಚ್ಚ ಅಷ್ಟೇ. ನಾನು ಇದಲ್ಲ, ನೀನು ಅಲ್ಲ, ಮಾಡಿ ಬಗೆಹರಿಸ್ಕೊಂತ. ಈ ಹಿಂಗಂದ್ರೆ ಹೆಂಗ? ನೀ ಅಲ್ಲಿ ಅವ್ರಿಗೆ ರಿಪ್ಲೈ ಕೊಡು, ಏನ್ರ ಮಾಡು. ಇಲ್ಲಪ್ಪ ಅಂದ್ರೆ ಅವ್ರ ಏನಂತಾರಂದ್ರ ಪೊಲೀಸ್ ಕಳಿಸಿ ನಿನಗ್ ಹುಡುಕಿ ಹಚ್ಚಿಸಿ ನಿನಗ್ ಇದು ಮಾಡಿ ಹಂಗ ಹಿಂಗ ಸ್ಟೋರೀಸ್ ಅವ ಅಲ್ಲಿ ಆಕ್ಚುಲಿ. ಅಲ್ಲಿ ಲಿಸ್ಟ್ ಅದು, ಅವ್ ಲಿಸ್ಟ್ ಆಗ್ಲಿ ಬಿಡ್ಲಿ ಸೆಕೆಂಡ್ರಿ. ನೀ ಹೆಸರಿಗದು ಮೇನ್ ಫೈಟ್ ಬೇರೆ ಕಡೆ ನಡೋದಲ್ಲಿ. ಯಾಕಂದ್ರೆ ನೀವು ರೊಕ್ಕ ಹೆಂಗ್ ತಗೋತೀರಿ, ಸುನಿಲ್ ಹೆಂಗನಹಳ್ಳಿ ಅಂತ ಮನುಷ್ಯಂಗೆ ಇಟ್ಕೊಂಡು ಹಿಂಗ್ ಮಾಡ್ಕೋತ ಕೂತ್ರ ಸಮಾಜ ಹಳ ಹಿಡಿತದ್ರಿ ಅಂತ ಅನ್ನೋರು ಇರ್ತಾರ ಮಂದಲ್ಲಿ. ಅದಕ್ಕೆ 18% ಇವ್ರು ಕೇಳಿಗತ್ತಾರ MS ಪಾಟೀಲ್ದವ್ರು. ಯಾಕ? ಮತ್ತೆ ಗೌರ್ಮೆಂಟ್ ಸ್ವಲ್ಪ ಉತ್ತರದಾಯ್ತು ಬೇಕಲ್ಲ ಅಲ್ಲಿ. ಮತ್ತೆ ಎದಕ್ ಅದಾರ ಗೌರ್ಮೆಂಟ್ ಇಲ್ಲ ಅಂದ್ರ? ಲೀಗಲ್ ಗೌರ್ಮೆಂಟ್ ಎಲ್ಲ ಸುಮ್ಮನೆ ನೋಡ್ಕೊತ ಕೊಡ್ಬೇಕೇನ ಸಮಾಜ ಕೇಳಲಿ ಅಂತೇಳಿ. ಸೊ ಹಿಂಗೆಲ್ಲ ಇರ್ತಾವ. ಅದು ರೊಕ್ಕದ ವಿಷಯ ಇರ್ತದ. 108 ಇರ್ತಾವ ಅಲ್ಲಿ ಪೊಲಿಟಿಕ್ಸ್. 108 ವಾಟ್ ಎವರ್ ಏನೇ ಇರ್ಲಿ, ಈ ಏನಂತಂದ್ರ ಅದು ನಿನ್ ಸೈಡ್ಲಿ ನೀನ್ ಮಾಡೋದ ನೀ ಮಾಡ. ಬೇಸಿಕಲಿ ನನ್ ಸೈಡ್ಲಿ ನಾ ಏನ್ ಮಾಡ್ತೀನಿ ನಾ ಮಾಡ್ತೀನಿ. ಅಲ್ಟಿಮೇಟ್ಲಿ ಏನಪ್ಪಾ ಅಂತಂದ್ರ ಕರೆಕ್ಟ್ ಆಗಿ ವ್ಯವಹಾರ ಮಾಡಿ ಮುಗಿಸ್ಬೇಕು. ಅಲ್ಟಿಮೇಟ್ಲಿ ಟೈಮ್ಲಿ ಫ್ಯಾಷನ್ನಾಗ ಗೊತ್ತಲ್ಲ. ಅದು ನಿಂದ್ರೋಗ್ ವಿಚಾರ ಅದನೋ ಇಲ್ಲೋ, ನಿಮ್ ಮಂದಿನಾಗ ವಿಚಾರ ಅದನೋ ಇಲ್ಲೋ, ನನಗ್ ಫಸ್ಟ್ ಕ್ಲಾರಿಟಿ ನಂಗೆ ಕೊಡು. ನನಗಂತೂ ಸಿಗೋಲ್ತದು, ಇನ್ನಾದ್ರೂ ಸಿಗೋಲ್ತದು. ಗೊತ್ತಲ್ಲ. ಅದೇನ್ ಕ್ಲಾರಿಟಿ ಅದನೋ ಇಲ್ಲೋ, ಕೊಡ್ಬೇಕಂತ ಅದನು ಕೊಡ್ತಾರೋ ಕೊಡ್ಬೇಕಂತ ಕ್ಲಾರಿಟಿ ಇದೆ. ಈಗ ಅದಕ್ಕೆ ಫೋನ್ ಬಂದದ. ಬಟ್ ಈಗ ನೆಕ್ಸ್ಟ್ ಏನು, ಈಗ ಅವ್ರ ಕಡ್ಲಿಂದ ಬಂದು ನಿನಗೆ ಇನ್ಫಾರ್ಮೇಶನ್ ಅಂತೂ ಇದ್ದೇ ಇರ್ತದ. ನೆಕ್ಸ್ಟ್ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಏನಂತೇಳಿ ಅದ್ರ ಬಗ್ಗೆ ಡಿಸ್ಕಷನ್. ಮತ್ತೆ ನೀ ಯಾವಾಗ ಮಾಡ್ತಿ, ಯಾವಾಗ ಕೇಳಿ ಹೇಳ್ತಿ ಅಂತ ನಾನು ಹಿಂಗ್ ಕೇಳಿ ಹೇಳ್ತೀನಿ ನಾನು. ಯಾಕಂದ್ರೆ ನೀನು ಮಾಧ್ಯಮ ಇಲ್ಲಿ ಬೇಸಿಕಲಿ
ಎಲ್ಲಾರಿಗೂ ಗೊತ್ತದ ಸಮಾಜದಾಗ ಗೊತ್ತಲ್ಲ. ನಿನಗ ಕೇಳ್ತಾರ ಅವ್ರು ಕೇಳಿದ್ರೆ. ಬ್ಯಾಂಕ್ ಮ್ಯಾನೇಜರ್ ಕೇಳೋದು ಆಮೇಲೆ ನಿನ್ ಕಡೆಲಿಂದ ಆಗ್ಲಿಲ್ಲಪ್ಪ ಅಂದ್ರ ಹೆಂಗದು ಬೇಸಿಕಲಿ. ಯಾಕಂದ್ರೆ ಸ್ವಲ್ಪ ದೊಡ್ಡ ಮಂದಿ ಡೈರೆಕ್ಟ್ ಮಾತಾಡೋದು ಮಿಜಿ ಮಾಡ್ಕೋತಾರ, ಡೈರೆಕ್ಟ್ ಕೇಳಂಗಿಲ್ಲ, ವಾಯತ್ರು ಬರ್ತಾರ ಗೊತ್ತಲ್ಲ. ನನಗೆ ಯಾಕೆ ಡೈರೆಕ್ಟ್ಲಿ ಪೊಲೀಸ್ ಕಂಪ್ಲೇಂಟು ಲೀಗಲ್ ಅಡ್ವೊಕೇಟ್ ದವ್ರಿಗೆ ಕಂಪ್ಲೇಂಟ್ ಡೈರೆಕ್ಟ್ಲಿ ನಾನು ಹೋಗ್ಕೊಡಂತ ಎದಕ್ಕಂತ ಹೇಳು. ನನ್ನ ನೆಟ್ವರ್ಕ್ ಹಂಗಿಲ್ಲ, ನಿನ್ ಗತ್ಲೆ ಹೆಂಗದಲ್ಲ ಹಂಗಿಲ್ಲ ಗೊತ್ತಲ್ಲ. ಅದಕ್ಕೆ ನಮ್ಮಂತವ್ರಿಗೆ ಡೈರೆಕ್ಟ್ ಇಂಟರ್ಫೇಸ್ ಇರ್ತದ ಅಲ್ಲಿ, ಸೀದಾ ಎಂಟ್ರಿ. ನಿಮ್ಮವ್ರ ಕೇಸ್ನಾಗ ಏನಾಗ್ತದ ಅಂದ್ರ ಮ್ಯಾಟ್ರ್ ಅಲ್ಲಿ ತನಕ ಹೋಗಂಗಿಲ್ಲ. ಯಾಕಂದ್ರೆ ಅಕ್ಕಿ ಕೊಡೋರ ನಿಮ್ಮವ್ರಲ್ಲಿ, ನೀ ಬ್ಯಾರೆ ಕಡೆ ಹೋದ್ರ ನಿನಗ ಅಕ್ಕಿ ಹೆಂಗ್ ಸಿಗ್ಬೇಕು, ಊಟ ಮಮ್ಮ ಸಿಗಂಗಿಲ್ಲ, ನೀ ಹೋಗಂಗಿಲ್ಲ. ಈ ಕಾನ್ಸೆಪ್ಟ್ಗಳು ಎಲ್ಲರಿಗೂ ಗೊತ್ತದು ಈ ಸುದ್ದಿ. ಸೊ ಹಿಂಗದ. ಈಗ ನಾನ್ ಏನ್ ಕೇಳಿಗತ್ತೀನಂದ್ರ ನೀ ಅವ್ರ ಜೋಡಿ ಮಾತಾಡ್ತೀವೋ ಮತ್ತೆ ಹೆಂಗ ಏನ್ತಾನ ಅಂತ ಕೇಳ್ಬೇಕಾದ ನಾ. ಎಕ್ಸಾಕ್ಟ್ಲಿ ಮಾತಾಡ್ತೇನೆ. ಯಾವಾಗ ಮಾತಾಡ್ತಿ? ಇವತ್ ಮಾತಾಡ್ಬೇಕಾಯ್ತು, ಮಾತಾಡಿಲ್ಲ. ಮತ್ತೆ ಏನ್ ಸುದ್ದಿ, ಏನ್ ತನ ನೆಕ್ಸ್ಟ್ ಏನ್ ಪ್ರೊಸೆಸ್, ಏನ್ ಮಾಡ್ಲಿಕತ್ತಾರ, ಏನ್ ತನ ಹೆಂಗದ ಪ್ರೊಸೆಸ್, ನಿನ್ನ ಹೆಂಗೂ ತಿಳ್ಕೊಬೇಕು. ಅವ್ರ ಕಡೆ ಆಲ್ರೆಡಿ ಮಾತಾಡಿ ತಿಳ್ಕೊಂಡಿನ ಒಂದ್ ಲೆವೆಲ್ಗೆ. ಅವರು ನಿನ್ ಮೇಲೆ ವೇಟ್ ಮಾಡ್ತಾರ ಬೇಸಿಕಲಿ. ನಿಂತರು ಆಗ್ಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಹಾಕ್ಲಿಕ್ ಬರ್ತದ್ರಿ ಬ್ಯಾಂಕ್ ದವ್ರ ಮೇಲೆ ಅಂತ ಅಂದಾರ. ಬ್ಯಾಂಕ್ ದವ್ರ ಮೇಲೆ ಹಾಕ್ಲಿಕ್ ಬರ್ತದ ಅಂತ ಅಂದಾರ. 18% ಕೊಡೋರು ಅವರಲ್ಲ, ನೀ ಎಲ್ಲಿಂದ ಕೊಡ್ತಿ? ಹೌದು. ನೀವು ನಿಮ್ ಜೋಡಿ ಸಂಘಟನೆ ಮಾಡ್ಕೊಂಡಿದ್ರೆ ರೊಕ್ಕ ಅಲ್ಲಿ ಇಟ್ಟಿದ್ರಪ್ಪ ಅಂದ್ರೆ ನಿಮ್ಲಿಂದ ತಗೋತಾರ ಥ್ರೂ ಬ್ಯಾಂಕ್ಲೆ. ಹೊಸ ರೊಕ್ಕ ಕ್ರಿಯೇಟ್ ಮಾಡ್ಲಾರ್ದನ್ನ. ಬಿಸ್ನೆಸ್ ಆಗಿರ್ತದಲ್ಲ. ಗೋಬಿ ಮಂಚೂರಿ 1 ಪ್ಲೇಟ್ ಮಾಡಿದ್ರೆ ಅಷ್ಟು 60 ರೂಪಾಯಿ. ಅದು ಕಲೆಕ್ಷನ್ ಆಗಿರ್ತದಲ್ಲ ಅಲ್ಲಿ. ಹೌದಿಲ್ಲ? ನೆಟ್ವರ್ಕ್ ಅಲ್ಲಿ ನೆಟ್ವರ್ಕ್ ಸಿಂಗಲ್ ಅಲ್ಲಿ ಯಾರು ಲೀಡರ್ ಇರ್ತಾರ ಅವ್ರಿಗೆ ಹೋಗಿರ್ತದ. ಅಲ್ಲೆಲ್ಲ ನೆಟ್ವರ್ಕ್ ಇರ್ತದ. ನಮ್ ಸ್ವಲ್ಪ ಪ್ರಾಬ್ಲಮ್ ಅದರಿ ಮತ್ ಹಿಂಗ ಗದ್ಲೆ ಎಬ್ಸ್ಕೊಂಡಿವಿ ಮತ್ ನೀವ್ ಇದು ಮಾಡ್ತೀರಿ ಅಂತ ಕೇಳ್ತಾರ. ಹಿಂಗ ಇಲ್ಲಪ್ಪ ಅಂದ್ರೆ ಎಲ್ಲಾ ಸೇಮ್ ಒಂದೇ ನೆಟ್ವರ್ಕ್ ಇತ್ತಪ್ಪ ಅಂತಂದ್ರೆ ಆತ್ರಿ ಕೊಟ್ರ ಆತು. ಮತ್ ಕೇಳಿರ್ತಾರ ಸುಮ್ನೆ ಹೆಸರು ಯಾಕೆ ಇಡಿಸ್ಕೋಬೇಕು ಅಂತಾರ ಸ್ವಲ್ಪ ಮಂದಿ. ಇವೆಲ್ಲ ಗೊತ್ತವ ಮರ ಸುದ್ದಿ. ನಾವ್ ಹೊರಗ್ಲಿಂದ ರೊಕ್ಕ ತಂದ್ರು ಮ್ಯಾಟ್ರ್ ಎಲ್ಲ ಸೇಮ. ಇಂಥ ಇಶ್ಯೂಸ್ ಅಲ್ಲಿ ಮನಾರ್ ನಡೀತಾವಲ್ಲಿ ಧಾರವಾಡನಾಗ. ಬಿಟ್ವೀನ್ ನವನಗರ, ಸತ್ತೂರು, ನವಲೂರು ಅಲ್ಲ ನಡೀತಾವಲ್ಲಿ ಲ್ಯಾಂಡ್ ಇಶ್ಯೂಸ್ ನಾಗ. ಬಾಜುಕಿನವ್ರ ಮನಿಲಿಂದ 108 ಇರ್ತಾವ ಅಲ್ಲಿ. ಎಲ್ಲ ಬಹಳಷ್ಟು ಮರ ಅಲ್ಲಿ ಮ್ಯಾನೇಜ್ಮೆಂಟ್ ಮೇಲೆ ಹೋಗ್ತದ. ಅಲ್ಲಿ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಅದ್ರ ಮೇಲೆ ಹೋಗ್ತದ ಅದು. ಹೆಂಗ ಅಲ್ಲಿ ಆ ನೆಟ್ವರ್ಕ್ ಬ್ಯಾಂಕ್ ಮೊದ್ಲಿನ ಕಾಲನಾಗ ಬ್ಯಾಂಕು ಇದ್ದಿಲ್ಲ. ಎಲ್ಲ ಅಕ್ಕಿಲಿಂದ ನಡೀತಿದ್ವು. ಅಕ್ಕಿ ಬ್ಯಾಳಿ ಇಷ್ಟು ಕೊಟ್ರೆ ಸಾಕ್ರಿ ನಾವು. ಮತ್ತೆ ಇಂಡಿಯಾ ಪೋಸ್ಟ್ 1990 ಏನ್ ರೊಕ್ಕ ಪೋಸ್ಟ್ ಆಫೀಸ್ ನಾಗ ರೊಕ್ಕ ಇರ್ತಿತ್ತನ ನಿಮ್ ಮನಿಗ ವಾರಕ್ಕೆ ಎಷ್ಟು ಬೇಕು ನೀವು ಲಿಸ್ಟ್ ಬರ್ದು ಕಳ್ಸರಿ, ನಮ್ಮ ಮಂದಿ ನಿಮ್ ಮನಿಗ್ ಬರ್ತಾರ ಹೇಳ್ರಿ ತಂದ್ ಕೊಡ್ತಾರ ಅಂತಂತಾರ. ಹಿಂಗ ಈಗಾದ್ರೂ ಸಿಸ್ಟಮ್ ಹಂಗ ಫಾರ್ ಮೋಸ್ಟ್ ಪಾರ್ಟ್. ಯಾಕಂದ್ರೆ ಕ್ಯಾಶ್ ನಮ್ಮ ಪೆಟ್ರೋಲ್ ಖರ್ಚು ಮಾಡ್ಬೇಕು ಬೇಕಾಗ್ತದ. ಸುಮ್ಮನೆ ಬರೀ ಕ್ಯಾಶ್ ಟ್ರಾನ್ಸ್ಫರ್ ಮಾಡಬೇಕು ಕೂತ್ರೆ ಹೆಂಗ ಅಂತಾರ ಮಂದಿ ಪೆಟ್ರೋಲ್ ಖರ್ಚು. ಸೊ ಇವೆಲ್ಲ ಗೊತ್ತವ ಸುದ್ದಿಗಳು. ಈಗ ನೆಕ್ಸ್ಟ್ ಏನಂದ್ರ ಪ್ಲಾನ್ ಆಫ್ ಆಕ್ಷನ್ ಏನಂತಂದ್ರ ನಿನ್ ಕಡೆಲಿ ನಾ ಏನ್ ಅಪೇಕ್ಷೆ ಇಟ್ಟೇನೆ ಅಂದ್ರ ನೀವು ಜೋಡಿ ಮಾತಾಡಿ ಫುಲ್ ಅಂಡ್ ಫೈನಲ್ ಒಂದ್ ಡೇಟ್ ಕೊಡ ಬೇಸಿಕಲಿ. ಸಂಡೇ ಈವ್ನಿಂಗ್ ಮತ್ತೆ ನೈಟ್ ಹಚ್ಚು ಮಾತಾಡೋಣ ಹಂಗಲ್ಲ. ಇವತ್ತು ಯಾವ್ದು? ಇವತ್ತು ಮುಗಿತು. ಇವತ್ತು ಥರ್ಸ್ಡೇ ಅದ. ಇವತ್ತು ಥರ್ಸ್ಡೇ ಮುಗಿತು. ಇವತ್ತು ಮುಗಿದಂಗ ಆತ. ನನಗೇನು ನೀನು ಬಸವರಾಜು MS ಪಾಟೀಲ್ ನಿಮ್ಮವ್ರು ಮಾತಾಡಿ ಮಿಜಿ ಅನ್ಸ್ಕೋದ್ ಬೇಡ. ನಾವು ಬಗೆಹರಿಸ್ಲಿಕ್ಕೆ ಆಗ್ತೈತಪ್ಪ ಅಂದ್ರೆ ನಾವು ಕರೆಕ್ಟ್ ಆಗಿ ಬಗೆಹರಿಸಿ ಅವ್ರಿಗೆ ಹೇಳಿಕೂ ಬರ್ತದ. ನಾಲ್ಕ ಇನ್ನೂ ಕಾಲ್ ಹಚ್ಚಿಲ್ಲ ಅವ್ರಿಗೆ. ಬಟ್ ಇನ್ಫಾರ್ಮೇಶನ್ ಆಲ್ರೆಡಿ ಹೋಗಿರ್ತದ. ಗೊತ್ತಾತಿಲ್ಲ? ಈಗ ಹಚ್ಬೇಡ. ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಹೋಗಿರ್ತದ. ಗೊತ್ತಾತಿಲ್ಲ? ಎಲ್ಲ ಇನ್ಫಾರ್ಮೇಶನ್ ಆದ್ರೂ ನಾವು ಒಂದ್ಸ ಹೇಳೋಣ ಅವ್ರಿಗೆ ಫೋನ್ ಹಚ್ಚ ಹೇಳ್ಬೇಕಂದ್ರ ಇನ್ ರಿಟರ್ನ್ ಈಗೆಲ್ಲ ಸುದ್ದಿ ಗೊತ್ತಲ್ಲ. ನೀ ಪೋಸ್ಟ್ ಮಾಡಿ ಅವ್ರಿಗೆ ಕಳ್ಸು, ಅವ್ರಿಗೆ ಮುಟ್ತದ, ಅಲ್ಲೇ ಇರ್ತದ. ಇಲ್ಲಪ್ಪ ಅಂದ್ರೆ ವಾಟ್ಸ್ಆಪ್ ನಾನು ಹಿಂಗ್ ನಂಬರ್ ಕೊಡ್ತೀನಿ, ನೀ ಕಳ್ಸು. ಹೆಂಗ ಗೊತ್ತಲ್ಲ? ಅಲ್ಲ ಈಗ ಅವ್ರಿಗೆ ಈಗ ಏನ್ ಮಾತಾಡ್ಬೇಡ ನಿನ್ನ, ನಾನು ಹೇಳ್ತೇನೆ ಅವಾಗ ಮಾತಾಡೋರಿಗೆ. ಮಾತಾಡಂದ್ರ ಇದು ಬಾಳ ಮುಂದ್ ದೂಕಂಗಿಲ್ಲ. ಈಗ ನಾ ಅಂತೂ ಮುಂದಿಲ್ಲ. ಈಗ ಸಂಡೇದರಾಗಿ ಮುಗಿಸ್ಬಿಡು. ಸಂಡೇ ಮುಗಿಸು. ಅಲ್ಲಿ SBI ಮ್ಯಾನೇಜರ್ ನಿಮ್ಮ ಜೋಡಿ ಮಾಡು. ರೊಕ್ಕ ಕೊಡೋದಿತ್ತಪ್ಪ ಅಂದ್ರೆ, ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಅಲ್ಲೇ ಬ್ಯಾಂಕ್ ಅಕೌಂಟ್ ಕ್ರಿಯೇಷನ್ ಆಗ್ತಿತ್ತಪ್ಪ ಅಂದ್ರೆ ಅಲ್ಲೇ ಬಂದ್ ಮಾಡ್ತೀನಿ. ಅದು ಆಪ್ಷನ್ ಅದ. ನೀ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗೋರು ಮಂದಿ ಬೇಕು ನಂಗೆ ಅಷ್ಟೇ. ಮೇನ್ ಅದು ಇಂಪಾರ್ಟೆಂಟ್. ಗೊತ್ತಾಗಿಲ್ಲ? ಸರಿ ಆಯ್ತು. ಸಂಡೇ ಈವ್ನಿಂಗ್ ನಂದು SBI ಬ್ಯಾಂಕ್ ಅಕೌಂಟ್ ಇನ್ನು ಬೆಂಗಳೂರಿನಾಗ ಅದ. ಇಲ್ಲಿ ಶಿಫ್ಟ್ ಮಾಡಿಲ್ಲ.
ನನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬೆಂಗಳೂರಿನಾಗ ಅದ. ಅವ್ರಿಗೇನು ಕೆನರಾ ಬ್ಯಾಂಕ್ ಬೆಂಗಳೂರಿನಾಗ ಅದ, ಇನ್ನೂ ಶಿಫ್ಟ್ ಮಾಡಿಲ್ಲ ನಾ ಇಲ್ಲಿ ಆಕ್ಚುಲಿ. ಶಿಫ್ಟ್ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಲಾಸಸ್ ಬರ್ತಾವ, ಸ್ವಲ್ಪ ಹೆಚ್ಚಿಗೆ ಪ್ರೈಸಸ್ ಹಾಕ್ತಾರ ನಂಗೆ. ಕಾರ್ಪೆಂಟ್ರಿ ವರ್ಕು, ಪ್ಲಂಬಿಂಗ್ ವರ್ಕು ಸ್ವಲ್ಪ ಹಂಗ ಅದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಬಿಡು. ಬಟ್ ಮೇನ್ ಮ್ಯಾನೇಜ್ಮೆಂಟ್ ಕೋರ್ ಬೇಕಲ್ಲ, ಒಂದು ಪ್ರಾಪರ್ ಬೇಸ್ ಬೇಕಲ್ಲ. ಸರಿ ಸಂಡೇ ಅದ್ರ ಬಗ್ಗೆ ಹೇಳ್ತೇನೆ. ನೀ ಅಲ್ಲಿ ಮತ್ತೆ ನೀ ಆ ಕಡೆ ನಿಮ್ ಮಂದಿದವ್ರ ಕರೆಕ್ಟ್ ಆಗಿ ಸೆಟಪ್ ಮಾಡ್ಕೊಡಂಗಿಲ್ಲಪ್ಪ ಅಂದ್ರೆ ನಾ ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗುಲ್ಬರ್ಗ ಹಿಡಿತೀನಿ ಬೇಸ್. ಇವ್ರ ಕಡೆ ಕೊಡ್ತೀನಿ ನಾನು ಎಲ್ಲ, ಈ ಕಡೆ ಇಟ್ಟು ಆನ್ಲೈನ್ ಅಬ್ರಾಡ್ ಎಲ್ಲ ಟ್ರಾನ್ಸಾಕ್ಷನ್ ಇಲ್ಲಿ ಮಾಡ್ತೀನಿ. ಇವ್ರಿಗೆ ಬೆನಿಫಿಟ್ ಬರ್ತದ, ಇವ್ರಿಗೆ ಏನ್ ಬರ್ಬೇಕು. ಸರಿ ಆಯ್ತು, ಹಂಗ ಮಾಡೋಂತ. ಗೊತ್ತಿಲ್ಲ ಮ್ಯಾನೇಜರು ಬೇಕಲ್ವೋ. ಸುಮ್ನ ರೊಕ್ಕ ಇಡ್ತೀನಿ ಅವ್ರು ಗುಳು ಮನ್ಸ್ತಾರ ಅಂದ್ರೆ ಹೆಂಗ್ ಆಗ್ತದ. KYC ಯಾವ ಕೇಳ್ತಾನ KYC ಕಲಿಪಿಲ್ಲಿ. ಮುಖ ನೋಡಿದ್ರೆ ನೆಟ್ ಕೆಲ್ಸ ಆಗಂಗಿಲ್ಲ. ಈಗ ಬರೀ ಡಾಕ್ಯುಮೆಂಟ್ ತೋರಿಸಿದ್ರೆ ಏನ್ ಕೆಲಸ ಆಗ್ತವ. ಎಲ್ಲ ಟೆಕ್ನಾಲಜಿ ಮೇಲೆ ಬಿಡು. ಮೊದ್ಲು ಸೀಕ್ರೆಟ್ ಎಲ್ಲ ನಾ ಕೆನರಾ ಬ್ಯಾಂಕ್ ಹೋಗಿಂದ ಮುಂಚೆನೆ ಎಲ್ಲ ಗೊತ್ತಿರ್ತವ ಅವ್ರಿಗೆ. ಬರ್ತಾನೆ ಈ ಟೈಮಿಗೆ ಅಂತ ಹೇಳಿ ಎಲ್ಲ. ಈಗ ನಾ ಅಂತೂ ನೋಡಪ್ಪ ಚೊಕ್ಕು ಪ್ರಾಪರ್ ಬ್ಯಾಂಕ್ ನೆಟ್ವರ್ಕ್ ಹಿಡಿಲಿಕತ್ತೀನಿ. ಪ್ಲಸ್ ಲೋಕಲ್ ಸ್ವಲ್ಪ ಸಿಕ್ತಪ್ಪ ಅಂದ್ರೆ ಅದು ಚಲೋನ. ಹೆಂಗ ಗೊತ್ತಿಲ್ಲ. ನೀ ಧಾರವಾಡ ಸತ್ತೂರ್ನಾಗ ಇರ್ತಿ ಅಂತ ತಿಳ್ಕೊಂಡು, ನೀ SBI ಅಲ್ಲಿ ಇರ್ತ ಅಂತ ತಿಳ್ಕೊಂಡು ನಾ ವಿಚಾರ ಮಾಡಿ ನಾನು ನಿಮ್ ಕಡೆ ಇದು ಮಾಡಿ ಪ್ಲಾನ್ ಹಾಕಿದ್ದೆ ನಾ ಹೋಗ್ಬೇಕಂತ ನೆಕ್ಸ್ಟ್. ಆಕ್ಚುಲಿ ಯಾವಾಗ ನಿಮ್ ಮಂದಿದವ್ರೆಲ್ಲ ಕರೆಕ್ಟ್ ಆಗಿ ಮಾಡಿದ್ರಪ್ಪ ಅಂದ್ರೆ ಇಷ್ಟೊತ್ತಿಗೆ ಮತ್ತಿಷ್ಟು ಹೆಚ್ಚಿಗೆ ರೊಕ್ಕ ಬರ್ತಿತ್ತಲ್ಲ. ಇದು ಕಾಮನ್ ಸೆನ್ಸ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲಿ. ಅವು ಬೆಂಗಳೂರು ಮಾಡ್ಲಿಕ್ ಬಿಟ್ಟಿಲ್ಲ, ಅವಕ್ ಜ್ಞಾನ ಇಲ್ಲ ಅವಕ್ಕೆ ಸ್ವಲ್ಪ ಮಂದಿಗೆ. ಎಲ್ಲ ನಮಗ್ ಬೇಕಂತ ಕೂತಾವು. ಅದಕ್ಕೆ ಹಿಂಗ ಅಂಗಡ ಕೆಲ್ಸಗಳು ಆಗ್ತವೆ ಅಡ್ನೇಡಿ. ನಾವೊಂದು ವಿಚಾರ ಮಾಡ್ತೀನಿ, ನೀವೊಂದು ವಿಚಾರ ಮಾಡ್ತಿ, ನಿಮ್ ಮಂದಿದವ್ರು ಒಂದು ವಿಚಾರ ಮಾಡ್ತಾರ, ಆಮೇಲೆ ಅವ್ರೊಬ್ರು ಒಂದು ವಿಚಾರ ಮಾಡ್ತಾರ. ರೊಕ್ಕ ಯಾರ್ದು ಏನು, ರೊಕ್ಕ ಇರೋದ್ ನಮ್ದು, ವಿಚಾರ ಮಾಡೋರು 108 ಮಂದಿ ಅಲ್ಲಿ. ಸಂಡೇ ನೀನು ಮಾತಾಡಿ ಕನ್ಫರ್ಮೇಶನ್ ಎಷ್ಟು ಪರ್ಸೆಂಟೇಜ್ ಕೊಡ್ಲಿಕ್ಕೆ ರೆಡಿ ಅದ ಅಂತ ಕೇಳು ಬೇಸಿಕಲಿ. ನೋಡಪ್ಪ ರೊಕ್ಕ ಗೊತ್ತಾಯ್ತು. ನಾ ಏನ್ ರೊಕ್ಕ ಬೇಡ ಅನ್ನಂಗಿಲ್ಲ. ಬಂದ್ರೆ ಚಲೋತ್ನಾಗ ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಇಡ್ತೀನಿ, ಸ್ವಲ್ಪ ಪರ್ಸೆಂಟೇಜ್ ಇಲ್ಲಿ ಇಡ್ತೀನಿ. ಹಿಂಗ ಗೊತ್ತಾಯ್ತಲ್ಲ. ಸೇಫ್ ಮಲ್ಟಿಪಲ್ ಆಪ್ಷನ್ ನೀನೇ ಇದ್ದಿ, ಮಲ್ಟಿಪಲ್ ಬಿಸ್ನೆಸ್ ಐಡಿಯಾ ಕೊಟ್ಟಿದ್ ನೀನೇ ಆಕ್ಚುಲಿ. ತಿಳ್ಕೊಂಡು ಹಂಗ ಥಿಂಕಿಂಗ್ ಇರ್ಬೇಕು. ಗೊತ್ತಾತ. ಆ ಮೆಂಟಾಲಿಟಿ ಮೇನ್. ರೊಕ್ಕ ಅಲ್ಲ, ರೊಕ್ಕ ಬರೀ ಮಾಧ್ಯಮವು. ಇಲ್ಲಿ ಅಂಬರೀಷ್ ಅಂತದಾರ, ಅವ್ರು ಅಟ್ಲೀಸ್ಟ್ ಥಿಂಕರ್ ಮಾಡ್ತಾರೆ ನೀನ್ ಪಾಸಿಟಿವ್ಲಿಂದ. ಗೊತ್ತದ. ಮೆಂಟಾಲಿಟಿ ಬೇಕು, ಹೇಳೋದು ಬೇಕು, ಕಲಾನು ಇರ್ತದ, ತಿಳ್ಕೋದು ಬೇಕು, ಹಿಂಗ್ ಬೇಕು. ಆಮೇಲೆ ಮುಂದ್ ಉಳಿದು ಬರ್ತದ. ಆಮೇಲೆ ಮಂದಿ ಅಪ್ರೋಚ್ ಆಗ್ತಾರ, ಹಿಂಗ್ ಮಂದಿ ಜಾಯ್ನ್ ಹಾಕೋತ ಹೋಗ್ತಾರ. ಯಾಕ ಕಾನ್ಫಿಡೆನ್ಸ್ ಬೆಳಿಬೇಕಲ್ಲ. ಬರೀ ಮಾತ್ಲಿಂದ ತೋರ್ಸಿದ್ರು ಆಗಂಗಿಲ್ಲ, ಮಾತ್ಲಿಂದ ಕೆಲ್ಸದಿಂದ ಹೋಗ್ಬೇಕು. ಹಂಗ ಈಗ ನಾ ಹೆಂಗ ನಾನ್ ಬರೀ ಮಾತಾಡಿಲ್ಲ, ನಾ ರೊಕ್ಕ ಕೊಟ್ಟು ಮಾಡಿದನ ನನ್ ಸೈಡ್ಲಿಂದ. ಹಂಗ ಕೆಲಸ ಮಾಡಿದ್ರೆ ಏನಾಗ್ತದ ಅಂದ್ರ ಅವಾಗ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗಿ ಮುಂದ್ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇರ್ತಾವ. ಕ್ಲಾರಿಟಿ ಮೇನ್ ಇಂಪಾರ್ಟೆಂಟ್. ಕ್ಲಾರಿಟಿ ಇರ್ಬೇಕು, ಟ್ರಾನ್ಸ್ಪರೆನ್ಸಿ. ಹೆಂಗದ ಹಂಗ 2+3 ಅಂದ್ರೆ 5ನ 6 ಅಲ್ಲ, 4 ಅಲ್ಲ, 7 ಅಲ್ಲ, 8 ಅಲ್ಲ, 1 ಅಲ್ಲ, 0 ಅಲ್ಲ. ಹೆಂಗದ ಹಂಗ ಇದ್ದಂಗ ಹಂಗ ಚೌಕ. ಅದು ಫಾಲೋ ಮಾಡ. ನೀ ಕರೆಕ್ಟ್ ವ್ಯವಹಾರ ಮಾಡ್ತೀಯಪ್ಪ ಅಂತ ಗೊತ್ತಾದಂದ್ರ ಎಲ್ಲ ಓಸು ಮಂದಿ ನಿಮ್ ಕಡೆನ ಬರ್ತಾರ. ಗೊತ್ತಾತಿಲ್ಲ. ಯಾಕಂದ್ರೆ ನನಗೆ ಇನ್ನೂ ತನಕ ಕರೆಕ್ಟ್ ಆಗಿ ಮಂದಿ ಸಿಕ್ಕಿಲ್ಲ ಪ್ರಾಪರ್ ಆಗಿ. ಇನ್ನೂ ಹುಡುಕ್ಲಿಗತ್ತಿಲ್ಲ 100% ಇನ್ನೂ ಸಿಕ್ಕಿಲ್ಲ. ಗೊತ್ತಾತಿಲ್ಲ. ಬಿಟ್ರೆ ನಮ್ ಡ್ಯಾಡಿ ಸ್ವಲ್ಪ. ಡ್ಯಾಡಿ ಹೋದ್ಮೇಲೆ ನೆಕ್ಸ್ಟ್ ಯಾರು ಬೇಕಲ್ಲ ಒಬ್ರು. ಇನ್ನೂ ರಿಪ್ಲೇಸ್ಮೆಂಟ್ ನೋಡಿಲ್ಲ. ಎಂದಿಂದ ನೋಡ್ಕೋತ ಬರ್ಲಿಗತ್ತಿನ ಇನ್ನೂ ತನಕ ಸಿಕ್ಕಿಲ್ಲ ನೆಟ್ಟಗ್ ನಮಗ. ಅದಕ್ಕ ನೀ ಪ್ರಾಪರ್ ಆಗಿ ನೋಡ. ಇಲ್ಲೊಬ್ರು ಸಿಕ್ಕಾರ, ಅಂಬರೀಷ್ ಅಂತದಾರ, ಅಲ್ಲಿ ಪ್ರಶಾಂತ್ ಕೋರಳ್ಳಿ ಅಂತದಾರ ಮಠದ್ಲಿಂದ, ಪ್ಲಸ್ ರಾಘವೇಂದ್ರ ನಿಲ್ಲೂರ್ ಹೈಯರ್ಡ್ ಅವ್ರ 60-65 ರೇಂಜ್ನಾಗ ಅದಾರ. ಅಲ್ಲೊಂದ್ ನೆಟ್ವರ್ಕ್ ಇರ್ತದ, ಬೆಳೆಸಿರ್ತಾರ ಮಂದಿಗ. ಕರೆಕ್ಟ್ ಆಗಿ ಎಲ್ಲ ಸಿಸ್ಟಮೆಟಿಕ್ ಮಾಡಿದ್ರಿ ಏನಪ್ಪಾ ಅಂದ್ರೆ ಸಿಸ್ಟಮೆಟಿಕ್ ಆಗ್ತಾವ ಕೆಲ್ಸಗಳು. ಹಂಗಡ ಬಂಗಡ ಅರ್ಧಂಬರ್ಧ ಟ್ರಾನ್ಸ್ಪರೆನ್ಸಿ ಇಲ್ಲಾರ್ದ ಸುಮ್ನೆ ನಾ ಹೇಳ್ತೀನಿ ನಂದ ನಡಿಬೇಕ ಹಂಗ ಆಗಂಗಿಲ್ಲ. ಗೊತ್ತಾತ್ಲ. ಸ್ವಲ್ಪ ಕರೆಕ್ಟ್ ಪದ್ಧತಿ ಮಾಡಿದ್ರೆ ಏನಾಗ್ತದಂದ್ರೆ ಮಂದಿ ಜೋಡ್ತಾರ, ಕೈ ಜೋಡಿಸ್ತಾರ, ನಾವು ಬರ್ತೀವಿ ಅಂತಾರ, ನೀವು ಚಲೋ ಮಾಡ್ಲಿಕತ್ತೀರಿ ಅಂತಾರ. ಗೊತ್ತಾತ್ಲ. ಇನ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎದಕ್ ಅನ್ಲಿಕತ್ತೆ ನಾ ಈಗ, ಎದಕ್ಕಂದ್ರ ಎಕ್ಸ್ ಗ್ರೀಷ್ ಅಂತೇಳಿ 4 ಲಕ್ಷ ಅವರು ಕೊಟ್ಟಿದ್ದು ಒಂದದು ಪ್ಲಸ್ ಫಸ್ಟ್. ಯಾರು ಕೇಳಿಲ್ಲ.
ಆಮೇಲೆ ಬ್ಯಾಂಕಿಂಗ್ ಇಂಪ್ಲಿಮೆಂಟೇಷನ್ ಅವರ ಮಾಡ್ಯಾರ, ಬನಶಂಕರಿ ಕೋರಮಂಗಲ ಅವರೇ. ಆಕ್ಚುಲಿ ಆಕ್ಸಿಸ್ ಬ್ಯಾಂಕ್ ಇದ್ರು ಸ್ಯಾಲ್ರಿ ಅಕೌಂಟ್, ಮತ್ತೆ ನಿಮ್ ಪಪ್ಪ ಇಲ್ಲೇ ಕೆಲಸ ಮಾಡ್ತಿದ್ರಲ್ರಿ, ಮತ್ತೆ ಅಕೌಂಟ್ ಇಲ್ಲೇ ಮಾಡಿದ್ರೆ ಒಂದ್ ಸ್ವಲ್ಪ ಕನೆಕ್ಟಿವಿಟಿ ಇರ್ತದ, ಚಲೋ ಇರ್ತದ, ಮಾಡ್ಕೊಡ್ತೀವಿ ಅಂತಾರ. ಮತ್ತೆ ಯಾಕೆ ಬೇಡ ಅನ್ಬೇಕು ಅಂತ ಟೈಮ್ನಾಗ, ನೆಟ್ವರ್ಕ್ ಆಲ್ರೆಡಿ ಇದ್ದಾಗ. ಹೌದಿಲ್ಲ? ಸರಿ, ನಿನ್ ಧ್ವನಿ ಕೇಳಿಸ್ವಲ್ತ. ಸಂಡೇ ರಾತ್ರಿ ನಾನು ಕಾಲ್ ಮಾಡ್ತೇನೆ ಅಂತ ನನಗೆ. ರಾತ್ರಿ 7 ಗಂಟೆ ಫುಲ್ ನೈಟ್ ಬೇಡ, 7 ಗಂಟೆ ಇಟ್ಕೊಂಡು. ಅದೇ 7 ಗಂಟೆ ಇಟ್ಕೋಣ. 7 ಗಂಟೆ ಇಟ್ಕೊಂಡು ಫುಲ್ 7 ಗಂಟೆ ಫುಲ್ ಅಂಡ್ ಫೈನಲ್ ಇಟ್ಕೊಂಡು ಏನಪ್ಪಾ ಅಂದ್ರೆ ಒಂದೇ ಕಡೆ ಎಲ್ಲ ಅಮೌಂಟ್ ಇಡಂಗಿಲ್ಲ, ಸ್ವಲ್ಪ ಡಿಫ್ರೆಂಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸ್ಟ್ರಾಟಜಿ ಮಾಡ್ಕೊಂಡು ಮಾಡ್ಬೇಕು ಆಕ್ಚುಲಿ ಪ್ರಾಪರ್. ಅದನ್ನ ಮಾಡೋಣ ಮುಂದ್ ಬರ್ತದ ಮಾಡಾಕದ. ಮುಂದಲ್ಲ, ಈಗ ಫಸ್ಟ್ ರೊಕ್ಕ ಬರ್ಬೇಕು, ಬಂದಾದ್ಮೇಲೆ ನೆಕ್ಸ್ಟ್ ಅದು ಮಾಡಬೇಕನ. ನೀ ಇದ್ರ ನಿನ್ ಜೋಡಿ ಕೊಲಾಬ್ರೇಷನ್ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ತೀನ. ಅಲ್ಲಿ ಟ್ರಾನ್ಸ್ಪರೆನ್ಸಿ ಕರೆಕ್ಟ್ ಆಗಿ ಕೊಟ್ರ ಮತ್ತೆ ನಿನಗೇನ್ರ ಆತಂದ್ರ ಮತ್ತೆ ಇನ್ನೊಬ್ರಲ್ಲಿ ಬ್ಯಾಕಪ್ ಅದಾರೋ ಇಲ್ಲ ನೋಡ್ಬೇಕಲ್ಲ, ಎಲ್ಲ ನೋಡ್ತೀನ ಅಲ್ಲಿ ಹಿಂಗ. ಹೌದೌದು. ಹಾ, ಇವೆಲ್ಲ ಇತ್ತಪ್ಪ ಅಂದ್ರ ಅಷ್ಟ ಮಂದಿ ಏನಂದ್ರ ಚಲೋ ಅದರಿ ಇವ್ರದ್ದು ಸಿಸ್ಟಮ್, ISO ಸ್ಟ್ಯಾಂಡರ್ಡ್ ಆಗತ್ಲೆ ಎಲ್ಲ ಪದ್ಧತಿ ಸರಿ ಮಾಡ್ತಾರ ಅಂತ ಕಾನ್ಫಿಡೆನ್ಸ್ ಬರ್ತದ. ಹಿಂಗ ಸರಿ ಗೊತ್ತಲ್ಲ. ಬರೇ ಸುಮ್ನೆ ರೊಕ್ಕ ಕೊಟ್ಟು ಹಂಗಲ್ಲ. ಮೊದ್ಲಿಂದ ಏನ ನೀ ಮಾಡ್ತಿತ್ತು ವೇಟ್ ಮಾಡ್ತೀನಿ ಹಂಗ ಮಾಡ್ಕೋತ ಹೋದ್ರೆ ಎಂದು ಹಂಗಿಲ್ಲ ಕೆಲಸ, ಯಾರು ಉದ್ದಾರ ಹಂಗಲ್ಲ ಅದ್ರಲ್ಲಿಂದ. ಸೊ ಅಷ್ಟದ ಸಂಡೇ ತನಕ ಏನ್ ಟಾರ್ಗೆಟ್ ಇಡ್ತೀನಿ? ಅದು ಏನ್ ಫುಲ್ ಅಂಡ್ ಫೈನಲ್ ಡಿಸಿಷನ್ ಅದು. ಫುಲ್ ಅಂಡ್ ಫೈನಲ್ ನನಗೆ ಫಸ್ಟ್ ರೊಕ್ಕ ಬೇಕು, ಇಂಟ್ರೆಸ್ಟ್ ಬೇಕು. ಯಾಕಂದ್ರೆ ಅದು ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಸಿಕ್ತು ನೋಡ್ಬೇಕು. ಫುಲ್ ಅಂಡ್ ಫೈನಲ್ ಅಂದ್ರೆ ಅದ. ಫುಲ್ ಅಂಡ್ ಫೈನಲ್ ಅಂದ್ರೆ ಅದ. ರೊಕ್ಕದ್ನಾಗ, ಲ್ಯಾಂಡ್ನಾಗ, ಕಾರ್ನಾಗ, ಸೈಟ್ನಾಗ ಅಲ್ಲ, ಗೊತ್ತಲ್ಲ, ಬಿಲ್ಡಿಂಗ್ ನೋಡೋಣ. ಸೈಟ್ ಗೀಟು ಲ್ಯಾಂಡ್ ಪರ್ಚೇಸ್ ನೀ ಕರೆಕ್ಟ್ ಆಗಿ ನಿಲ್ತಪ್ಪ ಅಂದ್ರೆ ನಾನು ನೆಕ್ಸ್ಟ್ ವಿಚಾರ ಮಾಡ್ತೀನಿ ಆಮೇಲೆ. ಸರಿ ಹಂಗ ಮಾಡೋಣ. ಗೊತ್ತಿಲ್ಲ ಇದು ಮಾಡೋ ತರೀಕಾ ಬೇಸಿಕಲಿ ಅಂದ್ರೆ ಹೆಂಗ ಸೆಗ್ರಿಗೇಟ್ ಗೊತ್ತಿಲ್ಲ, ಅದ ಕ್ಲಾರಿಟಿ ಇರ್ತದಂತ. ಗೊತ್ತಿಲ್ಲ ಪಾಯಿಂಟ್. ಫಸ್ಟ್ ರೊಕ್ಕದ್ನಾಗ ಮುಗಿಸೋಣ, ಆದ್ಮೇಲೆ ಮುಗಿಸಿದ್ರ ಮೇಲೆ ಆಮೇಲೆ ನೆಕ್ಸ್ಟ್ ಏನು ಹೆಂಗ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದ. ಹಿಂಗ ನೀ ಕರೆಕ್ಟ್ ಆಗಿ ನಿಲ್ಬೇಕಲ್ಲಿ ಹಂಗ. ನಿನ್ ಧ್ವನಿ ಮಾತು ಹೋತಪ್ಪ. ತಡಿ ಕಟ್ ಮಾಡಾಸನ್ ತಡಿ.